ನಮಸ್ತೆ, ನನ್ನ ಹೆಸರು ಸುಷ್ಮಿತಾ. ನಾನು ಪಯಣ ಕಾರ್ ಮ್ಯೂಸಿಯಮಲ್ಲಿ ವರ್ಕ್ ಮಾಡ್ತಿದ್ದೀನಿ. ಬನ್ನಿ, ಪಯಣ ಮ್ಯೂಸಿಯಮಲ್ಲಿ ಯಾವ್ಯಾವ ಕಾರ್ಗಳು ಇದೆ ಮತ್ತು ವಿಶೇಷತೆ ಏನಿದೆ ಅಂತ ತಿಳ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಹೆರಾಲ್ಡ್ 1962 ಮಾಡೆಲ್. ಈ ಕಾರ್ನ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆ ಸರ್ ಅವರು ಯೂಸ್ ಮಾಡ್ತಿದ್ರು ಅವರ ಕಾಲೇಜ್ ಡೇಸಲ್ಲಿ. ಈ ಕಾರ್ದು ಸ್ಪೆಸಿಲಿಟೀಸ್ ಬಂದು ಬಾನೆಟ್ ಬಂದು ಫ್ರಂಟ್ ಓಪನ್ ಆಗುತ್ತೆ. ಮತ್ತು ಈ ಕಾರ್ಗೆ ಓನ್ಲಿ 2 ಡೋರ್ಸ್ ಅಂದರೆ 2 ಡೋರ್ಸ್ ಇದೆ. ಸೀಟ್ ಬಂದು ಅಡ್ಜಸ್ಟಬಲ್ ಸೀಟ್, ಬ್ಯಾಕ್ ಸೈಡ್ ಪ್ಯಾಸೆಂಜರ್ ಹೋಗೋದಕ್ಕೆ ಅಡ್ಜಸ್ಟಬಲ್ ಸೀಟ್ ಆಗುತ್ತೆ. ಈಗ ನೀವು ನೋಡ್ಬೋದು, ಇದು ಎವಲ್ಯೂಷನ್ಸ್ ಆಫ್ ವೀಲ್ ಸೆಕ್ಷನ್ ಅಂತ. ಫಸ್ಟಿಗೆ ಆಗಿನ ಕಾಲದಲ್ಲಿ ವೀಲ್ನ ಈ ಥರದ್ರಲ್ಲಿ ಯೂಸ್ ಮಾಡ್ತಿರೋ, ಅಂದರೆ ಫುಲ್ ಫೋಕ್ಸ್ ಇರಲಿಲ್ಲ, ಯಾವುದೇ ಗ್ಯಾಪ್ ಇರಲಿಲ್ಲ, ಯಾವುದೇ ರೀತಿ ಏನೂ ಇರಲಿಲ್ಲ, ಫುಲ್ ರೌಂಡ್ ಆಗಿತ್ತು. ಅದೇ ಥರ ಎವಲ್ಯೂಷನ್ ಆಗ್ತಾ ಫೋಕ್ಸ್ ಎಲ್ಲ ಬಂತು. ಆಮೇಲೆ ಟಯರಿಗೆ ಶಿಫ್ಟ್ ಆಯಿತು. ನೆಕ್ಸ್ಟ್ ಬುಲ್ಲಕ್ ಕಾರ್ಟ್, ಆರ್ಟ್ಸ್ ಕಾರ್ಟ್ ಮತ್ತು ಚಾರಿಯೋಟ್ ಎಲ್ಲ ಡೆವಲಪ್. ಈ ಸೈಡ್ ಎಲ್ಲ ಇಂಜಿನ್ ಸೆಕ್ಷನ್ ಇದೆ. ಮತ್ತು ಇದು ಸ್ಕೆಲಿಟನ್ ಆಫ್ ವೆಹಿಕಲ್, ಅಂದರೆ ಯಾವ ಪಾರ್ಟ್ಸು ಎಲ್ಲೆಲ್ಲಿ ಪ್ಲೇಸ್ಡ್ ಆಗಿದೆ ಅಂತ ತೋರ್ಸೋದಕ್ಕೋಸ್ಕರ ಫುಲ್ ಓಪನ್ ಮಾಡಿ ಇಟ್ಟಿರೋದು ಇದು ಸ್ಕೆಲಿಟನ್ನು. ಇದು SQ ಕಾರ್ಬೊರೇಟರ್, ಡೈನಮೋ, ಟರ್ಬೋ ಚಾರ್ಜರ್, ಮೆಕ್ಯಾನಿಕಲ್ ಫ್ಯೂಲ್ ಪಂಪ್, ಸ್ಟೇರಿಂಗ್ ಗೇರ್ ಬಾಕ್ಸ್. ಈ ಸೈಡ್ ಬಂದರೆ ಇದು 4 ಸ್ಟ್ರೋಕ್ ಮಾಡೆಲ್ ಮಾಡಿರೋದು. ನೆಕ್ಸ್ಟ್ 4 ಸ್ಟ್ರೋಕ್ ಇಂಜಿನ್, 2 ಸ್ಟ್ರೋಕ್ ಇಂಜಿನ್ ಮತ್ತು ಸೋಲೆಕ್ಸ್ ಕಾರ್ಬೊರೇಟರ್. ಇದು ಫಿಯಟ್ 501 ಅಂತ 1925 ಮಾಡೆಲ್. ಈ ಕಾರ್ದು ಏನು ಇದು ಅಂತಂದರೆ, ಇದು ಸ್ಪೇರ್ ವೀಲ್ ಬಂದು ಡ್ರೈವರ್ ಸೀಟ್ ಹತ್ರ ಕೊಟ್ಟಿದ್ದಾರೆ. ಡ್ರೈವರ್ ಏನಾದರೂ ಡ್ರೈವ್ ಮಾಡೋಕೆ ಹತ್ತಬೇಕು ಅಂದರೆ ಪ್ಯಾಸೆಂಜರ್ ಸೀಟಿಂದನೇ ಹೋಗಬೇಕು. ಇದು ಕೂಡ ಫಿಯಟ್ ಕಂಪ್ನಿದೆ, 1931 ಮಾಡೆಲ್. ಈ ವೆಹಿಕಲ್ದು ಸ್ಪೆಷಾಲಿಟೀಸ್ ಏನು ಬಂದರೆ, ಸ್ಪೇರ್ ವೀಲ್ 2 ಸೈಡು ಕೊಟ್ಟಿದ್ದಾರೆ. ಓಪನ್ ಟಾಪ್ ಇದೆ ಮತ್ತು ಡೋರ್ಸ್ ಎಲ್ಲ ನಾರ್ಮಲ್ ಓಪನ್ ಮಾಡ್ಬೋದು. ಸ್ಟುಡಿಬೇಕರ್ ಪ್ರೆಸಿಡೆಂಟ್ 1929 ಮಾಡೆಲ್. ಈ ವೆಹಿಕಲ್ನ ಗಾಂಧೀಜಿಯವರು ಯೂಸ್ ಮಾಡ್ತಿದ್ರು. ಸೌತ್ ಸೈಡ್ ಬಂದಾಗ, ಪಾಂಡಿಚೇರಿ ಕರ್ನಾಟಕದಾಗೆ ವಿಸಿಟ್ ಮಾಡಿದಾಗ ಈ ವೆಹಿಕಲ್ನ ಅವ್ರು ಯೂಸ್ ಮಾಡಿದರು. ಈ ವೆಹಿಕಲ್ಗೂ ಕೂಡ 2 ಸ್ಪೇರ್ ವೀಲ್ ಕೊಟ್ಟಿದ್ದಾರೆ ಮತ್ತು ಓಪನ್ ಟಾಪ್ ವೆಹಿಕಲ್ ಇದು. ಮತ್ತು ಆಗಿನ ಕಾಲದಲ್ಲಿ ಎಲ್ಲ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲೊಂದು ರೊಟೇಟೆಡ್ ಆಕ್ಸೆಲ್ ಕೊಡ್ತಿದ್ರು, ಅದನ್ನು ಹಿಂಗೆ ರೊಟೇಟ್ ಮಾಡಿ ಸ್ಟಾರ್ಟ್ ಮಾಡ್ತಿದ್ರು. ಆಸ್ಟಿನ್ 1934 ಮಾಡೆಲ್. ಇದು ಬಂದು ಫ್ಯಾಮಿಲಿಗೆ ಕಾಂಪ್ಯಾಕ್ಟ್ ಕಾರ್ ಅಂತಲೇ ಕಸ್ಟಮೈಸ್ ಮಾಡಿರೋದು. ಇದು ಓನ್ಲಿ 4 ಸೀಟ್, 4 ಮೆಂಬರ್ಸ್ ಮಾತ್ರ ಕೂರೋಕ್ಕಿರೋದು. ಮತ್ತು ಓಪನ್ ಟಾಪ್ ವೆಹಿಕಲ್ ಮತ್ತು 2 ಡೋರ್ಸ್ ಅಷ್ಟೇ ಇದೆ ಇದಕ್ಕೆ. ಇದು ಬ್ಯಾಕ್ ಸೈಡ್ ಹೋಗ್ಬೇಕಂದ್ರೆ ಅಡ್ಜಸ್ಟಬಲ್ ಮಾಡಿ ಹೋಗೋದು ಸೀಟ್. ಇದು ಫೋರ್ಡ್ ಪ್ರಿಫೆಕ್ಟ್ 1946 ಮಾಡೆಲ್. ನೀವು ಆ ವೆಹಿಕಲ್ಸ್ ಎಲ್ಲ ನೋಡ್ಕೊಂಡು ಬರ್ಬೋದು. ಎಲ್ಲ ಓಪನ್ ಟಾಪ್ ಇದೆ. ಇದರಲ್ಲಿ ಫುಲ್ ಕವರ್ ಮಾಡಿದ್ದಾರೆ. ಡೆವಲಪ್ ಆಗ್ತಾ ಓಪನ್ ಟಾಪಿಂದ ಕವರ್ ವೆಹಿಕಲ್ಸ್ ಆಗಿ. ಆಸ್ಟಿನ್ A40 1950 ಮಾಡೆಲ್. ಇದು 1947 ಮಾಡೆಲ್, ಫ್ರೇಜರ್ ಅಂತ. ಇದನ್ನ ಶ್ರವಣ್ ಬೆಳಗೊಳ ಸ್ವಾಮೀಜಿಯವರು ಯೂಸ್ ಮಾಡ್ತಿದ್ರು. ಅವರು ಚಾರುಕೀರ್ತಿ ಭಟ್ಟರಕ್ಕ ಸ್ವಾಮೀಜಿಯವರು ಯೂಸ್ ಮಾಡಿದ್ದು. ಮತ್ತು ಇದು ಬಂದು ಲೆಫ್ಟಲ್ಲಿ ಡ್ರೈವ್ ಮಾಡೋದು. ಇದು ಬ್ಯೂಕ್ ಸೀರೀಸ್ 1929 ಮಾಡೆಲ್. ಇದು 1947 ಮಾಡೆಲ್ ಒಪೆಲ್ ಕಾರ್ಡೆಟ್. ಇದು ಫ್ಯಾಮಿಲಿ ಕಾರ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಈಗ 4 ಸೀಟ್ ಅಷ್ಟೇ ಇರೋದು, 4 ಮೆಂಬರ್ಸ್ ಕೂರ್ಬೋದು. ಮತ್ತು ಇದ್ರದ್ದು ಡೋರ್ಸ್ ಎಲ್ಲ ಬಂದು ವೈಸ್ ವರ್ಸ ಇದೆ, ಅಂದರೆ ವೈಸ್ ವರ್ಸ ಈ ಥರ ಓಪನ್ ಮಾಡೋದು. ಡ್ಯಾಂಬ್ಲರ್ DE 36 1949 ಮಾಡೆಲ್. ಇದು ಫಸ್ಟು ಬಂದು ಇಂಗ್ಲೆಂಡ್ ಕ್ವೀನ್ ಎಲಿಜಬೆತ್ ಅವ್ರು ಯೂಸ್ ಮಾಡ್ತಿದ್ರು. ಅವ್ರಿಗೋಸ್ಕರನೇ ಕಸ್ಟಮೈಸ್ ಮಾಡಿದಂಥ ವೆಹಿಕಲ್ಲು ಅದು. ನೆಕ್ಸ್ಟ್ ಬಂದು ನಮ್ಮ ಮೈಸೂರು ಮಹಾರಾಜರು ಯೂಸ್ ಮಾಡ್ತಿದ್ರು. ಇದು ಪಾರ್ಟ್ಸ್ ಎಲ್ಲ ಬಂದು ಅಲ್ಯೂಮಿನಿಯಮಲ್ಲಿ ಮಾಡಿರೋದು, ಏನಕ್ಕೆ ರಸ್ಟ್ ಹಿಡಿಬಾರ್ದು ಅಂತ ಅಲ್ಯೂಮಿನಿಯಮಲ್ಲಿ ಮಾಡಿದ್ದಾರೆ. ಮತ್ತು ಇದು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇನ್ಸೈಡ್ ಎಲೆಕ್ಟ್ರಿಕ್ ಬಟನ್ ಕೂಡ ಇದೆ. ಇವನ್ ಟಯರ್ ಏನಾದರೂ ಪಂಚರ್ ಆದರೆ ಒಂದು ಜರ್ಕು ಕೂಡ ಇಲ್ಲದಂತೆ ಟಯರ್ನ ಚೇಂಜ್ ಮಾಡ್ಬೋದು. ಒಳಗಡೆ ಕೂತಿರೋರಿಗೆ ಯಾವುದೇ ಟಯರ್ ಪಂಚರ್ ಆಗಿದೆ ಅನ್ನೋ ಫೀಲು ಕೂಡ ಆಗೋದಿಲ್ಲ. ಒಳ್ಳೆ ಸಸ್ಪೆನ್ಸು ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲೇ.